ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ 9ನೇ ವಾರದ ನಾಮಿನೇಷನ್ನಲ್ಲಿ ಒಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಹಾಗಾದರೆ ಈ 7 ಜನ ಸ್ಪರ್ಧಿಗಳ ಈ ವಾರದ ಇವತ್ತಿನ ಅಂದರೆ ಗುರುವಾರದ ವೋಟಿಂಗ್ ರಿಸಲ್ಟ್ಸ್ನ ಮೂಲಕ ಯಾವೆಲ್ಲ ಸ್ಪರ್ಧಿಗಳಿಗೆ ಎಷ್ಟು % ವೋಟ್ ಬಂದಿದೆ ಮತ್ತು ಯಾವ ಸ್ಪರ್ಧಿಗಳು ಡೇಂಜರ್ ಝೋನ್ನಲ್ಲಿದ್ದಾರೆ, ಹಾಗೆಯೇ ಟಾಪ್ನಲ್ಲಿರುವ ಸ್ಪರ್ಧಿಗಳು ಯಾರ್ಯಾರು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಹೌದು ಫ್ರೆಂಡ್ಸ್, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದಂತಹ ಸ್ಪರ್ಧಿಗಳಲ್ಲಿ ಮೊದಲನೇದಾಗಿ ಗೋಲ್ಡ್ ಸುರೇಶ್, ಎರಡನೇದಾಗಿ ಭವ್ಯಗೌಡ, ಮೂರನೇದಾಗಿ ಶೋಭಾ ಶೆಟ್ಟಿ, ನಾಲ್ಕನೇದಾಗಿ ತ್ರಿವಿಕ್ರಮ್, ಐದನೇದಾಗಿ ಚೈತ್ರ ಕುಂದಾಪುರ, ಆರನೇದಾಗಿ ಐಶ್ವರ್ಯ ಸಿಂಧೋಗಿ, ಏಳನೇದಾಗಿ ಶಿಶಿರ್ ಶಾಸ್ತ್ರಿ. ಈ 7 ಜನ ಸ್ಪರ್ಧಿಗಳಲ್ಲಿ ಇವತ್ತಿನ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಅತಿ ಹೆಚ್ಚು ವೋಟ್ಸ್ಗಳನ್ನು ಪಡೆಯುವುದರ ಮೂಲಕ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿ 24.1% ವೋಟನ್ನು ಪಡೆದುಕೊಂಡಿದ್ದಾರೆ. ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಭವ್ಯಗೌಡರವರಿಗೆ 19.3% ವೋಟ್ ಸಿಕ್ಕಿದ್ದು, ಹಾಗಾಗಿ ಇವತ್ತಿನ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಟಾಪ್ 2 ಸ್ಥಾನವನ್ನು ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಾದ ನಂತರ ಮೂರನೇ ಸ್ಥಾನದಲ್ಲಿ ಶಿಶಿರ್ ಶಾಸ್ತ್ರಿ ಅವರಿಗೆ 17.6% ವೋಟ್ ಸಿಕ್ಕಿದೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ 10.7% ವೋಟ್ ಸಿಕ್ಕಿದೆ. ಹಾಗೆಯೇ ಐದನೇ ಸ್ಥಾನದಲ್ಲಿ ಶೋಭಾ ಶೆಟ್ಟಿ ಅವರಿಗೆ 10.4% ವೋಟ್ ಸಿಕ್ಕಿದ್ದು ಮತ್ತು ಆರನೇ ಸ್ಥಾನದಲ್ಲಿ ಚೈತ್ರ ಕುಂದಾಪುರ ಅವರಿಗೆ 9.6% ವೋಟ್ ಸಿಕ್ಕಿದೆ. ಹಾಗೆಯೇ ಏಳನೇ ಸ್ಥಾನದಲ್ಲಿ ಐಶ್ವರ್ಯ ಸಿಂಧೋಗಿ ಅವರಿಗೆ 8.3% ವೋಟ್ ಸಿಕ್ಕಿದೆ. ಇನ್ನು ಇವತ್ತಿನ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಚೈತ್ರ ಕುಂದಾಪುರ ಹಾಗೆಯೇ ಐಶ್ವರ್ಯ ಸಿಂಧೋಗಿ ಅವರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಿಮ್ಮ ಪ್ರಕಾರ ಈ ವಾರದ ಎಲಿಮಿನೇಷನ್ನಲ್ಲಿ ಈ ನಾಮಿನೇಟ್ ಆದಂತಹ 7 ಜನ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.